ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಗಂಗಾ ಪೂಜೆ ವಿಡಿಯೋ ಹಾಕಿದ್ದೆ. ಸೊ ಅದು ನೆಕ್ಸ್ಟ್ ಮುಂದುವರಿದ ಭಾಗನ ನಾನು ಇಲ್ಲಿ ಮುಂದುವರಿಸ್ತಾ ಇದ್ದೀನಿ. ಪ್ಲೀಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಹೈಪ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ? ಹಾಗೆಯೇ ಸುಮ್ಮನಾಗಬೇಡಿ, ವಿಡಿಯೋ ನೋಡಿ ನಾರ್ಮಲ್ ವೀಡಿಯೋಸ್ ಅಂತ ಸುಮ್ಮನಾಗಬೇಡಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೈಪ್ ಕೂಡ ಇರುತ್ತೆ, ಹೈಪ್ ಮೇಲೆ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಮುಂದುವರಿದ ಭಾಗ ತೋರಿಸ್ತೀನಿ. ನಾವು ಗಂಗಾ ಪೂಜೆನ ಮುಗಿಸ್ಕೊಂಡು ಕಳಸ ತಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಬೆಳಗ್ಗೆ ಆಗೋಗಿತ್ತು ಅಂತ ಹೇಳ್ಬೋದು. ನಾವು ಬೆಳಗಿನ ಜಾವ 4 ಗಂಟೆಗೆ ಹೋಗಿದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 6-6:30 ಹತ್ತತ್ರ ಆಗಿತ್ತು. ನಾವು ಬರೋ ಅಷ್ಟರಲ್ಲಿ ಪುರೋಹಿತರು ಏನಿರ್ತಾರೆ ಅವರು ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಟೈಮ್ ಆಯಿತು, ಇನ್ನೂ ಬಂದಿಲ್ಲ, ಗೋಮಾತೆನ ಮನೆ ಒಳಗೆ ನುಗ್ಸೋ ಅಂಥ ಟೈಮ್ ಆಯಿತು, ಇನ್ನೂ ಬರಲಿಲ್ಲಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಬರೋ ಟೈಮಿಗೆ ಹಸು ಕರು ಎರಡೂ ಕೂಡ ರೆಡಿ ಮಾಡಿ ನಿಲ್ಲಿಸ್ಕೊಂಡಿದ್ರು ಕೂಡ ಅದು ಈ ಥರ ಹಸೆಮಣೆನ ಹಾಕಿ ಅದ್ರ ಮೇಲೆ ನಿಲ್ಲಿಸ್ಕೊಬೇಕು. ಎರಡೂ ಪಾದನ ಹಸುಗಳು ಎರಡೂ ಪಾದನ ಅದ್ರ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಬಟ್ ಅವು ಸ್ವಲ್ಪ ಗಾಬರಿ ಆಗಿದ್ದರಿಂದ ಅದ್ರ ಮೇಲೆ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ಹಾಗೆಯೇ ಇದು ಫಸ್ಟಿಗೆ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ರು, ರೀಸ್ಟಾರ್ಟ್ ಮಾಡ್ತಾಯಿದ್ರು ಬಾಗಿಲು ಪೂಜೆ ಮಾಡೋವಂಥದ್ದು. ನೆನ್ನೆ ನೈಟ್ ಕೂಡ ಬಾಗಿಲು ಪೂಜೆ ಮಾಡಿದರು. ಅದು ಆಚಾರನು ಮನೆ ಬಿಟ್ಕೊಡೋ ಅಂಥ ಶಾಸ್ತ್ರ ಆಗಿತ್ತು. ಇದು ಒಂದು ಮುಂದುವರಿದ ಭಾಗದಲ್ಲಿ ಮನೇನ ಬಾಗಿಲು ಓಪನ್ ಮಾಡಿ ಯಾವ ರೀತಿ ಅಂತ ತೋರಿಸೋಂಥ ಟೈಮು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸ್ ಕೊಟ್ಟ ತಕ್ಷಣ ಹಾಲ್ ಸಿಗುತ್ತೆ. ಹಾಲ್ ನಂತರ ಇಲ್ಲಿ ಕಿಚನ್ ಆದಮೇಲೆ ಡೈನಿಂಗ್ ಹಾಲ್ ನೋಡ್ತಾ ಇರ್ಬೋದು. ಇದು ಡೈನಿಂಗ್ ಹಾಲ್. ಇನ್ನು ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡಿಲ್ಲ ಸದ್ಯಕ್ಕೆ. ಇಲ್ಲಿ ಲಕ್ಷ್ಮೀನ ಕೂರಿಸಿದ್ದಾರೆ. ನಂತರ ಇಲ್ಲಿ ದೇವರ ಮನೆ. ಹಾಗೆಯೇ ರೈಟ್ ಸೈಡಿಗೊಂದು, ಲೆಫ್ಟ್ ಸೈಡಿಗೊಂದು, ಎರಡೂ ಸೈಡಿಗೆ ಒಂದೊಂದು ರೂಮ್ ಮಾಡಿಸಿದ್ದಾರೆ. ಒಂದು ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಮತ್ತು ಇನ್ನೊಂದು ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಎರಡೂ ಕೂಡ ಇದೆ, ಓಕೆನಾ? ಹಾಗೆ ಇದು ಬ್ಯಾಕ್ ಡೋರ್. ಸೊ ಇಲ್ಲಿ ಹಾಲ್ನಲ್ಲಿ ಏನಿದೆ, ಅಲ್ಲಿ ಹೋಮ ಎಲ್ಲ ಮಾಡಲಿಕ್ಕೆ ತಯಾರಿ ನಡೆದಿತ್ತು. ಹಾಗೆ ನಾವು ಗಂಗೆನ ಏನು ತಂದ್ವಿ ಅದು ಹೊಂಬಾಳೆ ಕಳಸ ಹೊತ್ತಂಥ ಒಂದು ಹುಡುಗಿ ಏನಿತ್ತು, ಆ ಹುಡುಗಿ ಮೇಲೆ ದೇವ್ರು ಬಂದಿತ್ತು ಅಂತ. ದೇವರು ಅದು ಸ್ವಲ್ಪ ಜನ ನಂಬ್ತಾರೆ, ಸ್ವಲ್ಪ ಜನ ನಂಬಲ್ಲ. ಬಟ್ ಅದು ಬಂದಿತ್ತು ಅನ್ನೋದಕ್ಕೋಸ್ಕರ ಎಲ್ಲ ರೀತಿ ತಯಾರಿ ನಡೀತಾ ಇತ್ತು. ಇನ್ನು ಹಸು ಕರು ಎರಡೂ ಕೂಡ ಮನೆ ಒಳಗಡೆ ನುಗ್ಸೋ ಅಂಥ ಟೈಮ್ ಆಗಿತ್ತು. ಬಟ್ ಕರು ಏನಂದರೆ ತುಂಬ ಜನ ಇರೋದು ನೋಡಿ ಬೇಗನೆ ಒಳಗಡೆ ನುಗ್ಬಿಡ್ತು. ಬಟ್ ಹಸುಗೇನ ಅಂದರೆ ಅದು ಜಮ್ಕಾನ ಎಲ್ಲ ಹಾಕಿದ್ರಲ್ವ ಕೆಳಗಡೆ, ಅದರ ಸಪೋರ್ಟಿಂದ ಮುಂದೆ ಹೋಗ್ಬೇಕಾಯಿತು. ಟೈಲ್ಸ್ ಹಾಕಿರೋ ನೆಲ ಆಗಿರೋದ್ರಿಂದ ಸ್ವಲ್ಪ ಜಾರ್ತಾ ಇತ್ತು ಹಸು. ಹಾಗೇನೆ ಗಾಬರಿ ಕೂಡ ಆಗಿತ್ತು. ಒಳಗಡೆ ಕರ್ಕೊಂಡು ಬಂದ ನಂತರ ಪೂಜೆ ಎಲ್ಲ ಮುಗಿಸಿದ್ರು. ಇಲ್ಲಿ ಕಳಸನ ಇಳ್ಕೊ ಅಂಥ ಟೈಮ್ ಕೂಡ ಆಗಿತ್ತು. ಸೊ ಎಲ್ಲರೂ ಕೂಡ ಅಲ್ಲಿಂದ ಸುಸ್ತಾಗಿ ಬೆವತಿದ್ವಿ ಕೂಡ. ನಮಗೆ ಎಷ್ಟೊತ್ತಿಗೆ ಇಳುಕ್ತಾರೆ ಕೆಳಗಡೆ ಕೆಲಸನ ಅನ್ನೋ ಅಷ್ಟು ಸುಸ್ತಾಗಿತ್ತು. ಯಾಕಂದರೆ ಮಿನಿಮಮ್ 2-2.5 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಬಂದಿದ್ದೀವಿ ಅದು ಕಳಸನ ತಲೆ ಮೇಲೆ ಹೊತ್ಕೊಂಡು. ಈ ಮಾಮೂಲಿ ಡ್ರೆಸ್ಗಳಲ್ಲಾದರೆ ಬೇಗ ಬೇಗ ನಡ್ಕೊಂಬರ್ಬೋದು, ಬಟ್ ಸ್ಯಾರಿ ಹಾಕ್ಕೊಂಡು ನಡೆಯೋದು ತುಂಬಾ ಕಷ್ಟ ಅಲ್ವಾ. ಹಾಗಾಗಿ ನಾವು ಬಂದ ತಕ್ಷಣ ಒಳಗಡೆ ಹೋಗಿ ಕಳಸ ಎಲ್ಲ ಇಳ್ಕಿದ್ದಾಯಿತು. ಎಲ್ಲರೂ ಕೂಡ ತುಂಬ ಸುಸ್ತಾಗಿದ್ದರು. ಈ ಟೈಮ್ನಲ್ಲಿ ಒಳ್ಳೆ ಜ್ಯೂಸ್ ಅಥವಾ ಒಂದು ಟೀ ಕಾಫಿ ಸಿಕ್ಕಿದ್ರೆ ಚೆನ್ನಾಗಿರ್ತೈತಲ್ಲ. ಸೊ ಸದ್ಯಕ್ಕೆ ಹಾಲು ವ್ಯವಸ್ಥೆ ನಡೀತಾ ಇತ್ತು. ಹಾಲು ಏನಂದರೆ ನಾವು ಗೋಮಾತೆನ ಏನು ನುಗ್ಸಿದ್ವಿ ಮನೆ ಒಳಗಡೆ ಅದರಲ್ಲೇ ಕರ್ಕೊತಾ ಇದ್ರು. ನಮ್ಮಮ್ಮ ತುಂಬ ಅಭ್ಯಾಸ ಇರೋದ್ರಿಂದ, ಅಂದರೆ ಹಸುಗಳನ್ನೆಲ್ಲ ಸಾಕಿ ಅಭ್ಯಾಸ ಇರೋದ್ರಿಂದ ಯಾವುದೇ ಭಯ ಇರಲಿಲ್ಲ. ಬಟ್ ಏನಂದರೆ ಹಸು ತುಂಬ ಜನ ಇರೋದನ್ನ ನೋಡಿ ಗಾಬರಿ ಬೀಳುತ್ತೆ ಅನ್ನೋ ಭಯ ಇತ್ತು. ಹಾಗಾಗಿ ಸ್ವಲ್ಪನೇ ಕರ್ಕೊಂಡ್ರು. ಅದು ಮಿನಿಮಮ್ 7-8 ಲೀಟ್ರ್ ಹಾಲು ಕೊಡುವಂಥ ಹಸು. ಇಲ್ಲಿ ನೋಡಿದರೆ 1-1.5 ಲೀಟ್ರ್ ಹಾಲು ಕೊಟ್ಟಿದೆ. ಯಾಕಂದರೆ ತುಂಬ ಜನ ನೋಡಿ ಗಾಬರಿ ಬಿದ್ದಿದೆ. ಈಗ ಹಾಲುಕ್ಸೋ ಕಾರ್ಯ ಕೂಡ ತುಂಬ ಚೆನ್ನಾಗಿ ನಡೀತು ಅಂತ ಹೇಳ್ಬೋದು. ಸೊ ಉಕ್ಕಿ ಬರೋ ಅಂಥ ಟೈಮ್ನಲ್ಲಿ ಸಕ್ಕರೆನ ಹಾಕಿ ಅದನ್ನು ಶಾಂತಿಗೊಳಿಸೋದು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಮತ್ತೆ ನೈಟ್ ಪೂಜೆ ಬೇರೆ, ಈಗ ಬೆಳಗ್ಗಿನ ಪೂಜೆ ಬೇರೆ. ಇಲ್ಲಿ ನವಗ್ರಹ ಏನಿದೆ ಅದಕ್ಕೆ ಪೂಜೆ ನಡೀತಾ ಇತ್ತು. ಒಂದೊಂದೇ ಗ್ರಹಗಳಿಗೆ ಒಂದೊಂದೇ ರೀತಿಯ ಶ್ಲೋಕನ ಹೇಳ್ಕೊಂಡು ಪೂಜಾರು ಪೂಜೆನ ಸ್ಟಾರ್ಟ್ ಮಾಡಿದರು. ಹಾಗೆ ಈಗ ಹೋಮನ ಸ್ಟಾರ್ಟ್ ಮಾಡೋವಂಥ ಸಮಯ. ಬಟ್ ಅದಕ್ಕಿಂತ ಮುಂಚೆ ಲಕ್ಷ್ಮೀ ದೇವಿನೂ ಕೂಡ ಪೂಜೆ ಮಾಡೋದಿತ್ತು. महालक्ष्मी नित्यं प्रसन्न वरदा शुभ सर्वमंगल मंगल्ये शिवे सर्वार्थ साधके शरण्ये त्र्यंबके गौरी नारायणी नमोस्तुते महालक्ष्मी देवताभ्यो नमः। हर्षद लग रहा है, कोटि लग रहा है।
ವೇದೋಕ್ತ ಮಂತ್ರ ಅದು ಮೇಲೆ ಬಿಲ್ಪತ್ರೆಗೆ ಲಕ್ಷ್ಮೀ ದೇವಿ ಪೂಜೆ ನಂತರ ಹೋಮಕ್ಕೆ ಯಾರು ಕುತ್ಕೊಂತಾರೋ ಅವರು ಕೂಡ ಈ ಥರ ಪರಸ್ಪರ ಹಾರ ಬದಲಾಯಿಸ್ಕೊಂಡು ನಾವು ಮಾಡೋವಂಥದ್ದು. ನಾವು ಮತ್ತೆ ರಿಪೀಟ್ ನಮ್ಮ ಅಪ್ಪ ಅಮ್ಮನ ಮದುವೆ ಟೈಮ್ನಲ್ಲಿ ನಾವು ನೋಡೋಕ್ಕಾಗಲಿಲ್ಲ, ಬಟ್ ಇದಂತೂ ಮದುವೆ ಮತ್ತೆ ರಿಪೀಟ್ ಆಯಿತು ಅಂತಲೇ ಅನ್ಕೋಬೋದು. ಆ ರೀತಿ ಹಾರ ಚೇಂಜಸ್ ಮಾಡಿಕೊಂಡಾಗ ತುಂಬ ತಮಾಷೆಯಾಗಿತ್ತು. ನಾವು ಮತ್ತೆ ನೋಡಿದ್ವಿ ನಮ್ಮ ಅಪ್ಪ ಅಮ್ಮನ ಮದುವೆದು. ಆಗಿನ ಕಾಲದಲ್ಲಿ ಫೋಟೋಸ್ ಕೂಡ ಇರಲಿಲ್ಲ ನಮ್ಮ ಅಪ್ಪ ಅಮ್ಮನ ಫೋಟೋಸ್ ನೋಡಲಿಕ್ಕೆ, ಬಟ್ ಇವಾಗ ರಿಯಲ್ಲಾಗಿ ನೋಡಿದಾಗ ತುಂಬಾ ಖುಷಿ ಆಯಿತು. ಅದಾದ ನಂತರ ನಮ್ಮ ಅಪ್ಪ ಏನಿರ್ತಾರೆ ಅವರು ಮನೇಲಿ ಹಿರಿಯರು ಅಂತ ಇರೋದ್ರಿಂದ ಅವರು ಮಕ್ಕಳಿಗೂ ಕೂಡ ಈ ಥರ ಹಾರಗಳನ್ನ ಹಾಕಿ ಆಶೀರ್ವಾದ ಮಾಡಿದರು. ನಂತರ ಹೋಮಕ್ಕೆ ಕೂರಿಸ್ಲಿಕ್ಕೆ ಎಲ್ಲ ತಯಾರಿ ನಡೀತಾ ಇತ್ತು. ಎಲ್ಲರೂ ಸುತ್ತ ಕೂತ್ಕೊಂಡು ಅದು ಹೊಗೆ ಯಾವ ಸೈಡ್ ಬರುತ್ತೆ ಅಂತ ನೋಡ್ಕೊಂಡು ಕೂತ್ಕೊಬೇಕಾಯಿತು. ಯಾಕಂದರೆ ಹೋಮ ಸುಡೋ ಅಂಥ ಟೈಮ್ನಲ್ಲಿ ಅದ್ರ ಹೊಗೆ ನಮ್ಮ ಫೇಸ್ ಕಡೆ ಬಂದರೆ ತುಂಬ ಅದ್ರ ಮುಂದೆ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ. ನಂತರ ನಾವು ಕೂಡ ಜೊತೆನಲ್ಲಿ ಕೂತ್ಕೊಂಡು ನಮ್ಮ ಅತ್ತೆ ಮಗಳು ತುಂಬಾ ರೇಗಿಸ್ತಾ ಇದ್ಲು ಪಕ್ಕದಲ್ಲಿ ಕೂತ್ಕೊಂಡು, ಲಾಕ್ ಮಾಡು, ಇಲ್ಲಿಂದ ಸ್ಟಾರ್ಟ್ ಮಾಡು, ಆ ಥರ ಮಾಡು, ಈ ಥರ ಮಾಡು ಅಂತ ರೇಗಿಸ್ತಾ ಇದ್ಲು. ಬಟ್ ಹಾಗೆ ರೇಗಿಸ್ಕೊಂಡ್ರೆ ಪರವಾಗಿಲ್ಲ ಅಂದ್ಬಿಟ್ಟು ಏನಂದರೆ ರೇಗಿಸೋರು ಇದ್ದೇ ಇರ್ತಾರೆ ಎಲ್ಲರೂ. ಅಂದರೆ ತಮಾಷೆಗೆ ರೇಗಿಸೋರೇ ಬೇರೆ, ಒಂದು ಹಂಗ್ಸೋ ಥರ ಮಾತಾಡೋರೇ ಬೇರೆ. ಬಟ್ ಆಕೆ ತಮಾಷೆಯಿಂದ ಮಾತಾಡಿದ್ದು ಅಂತ ಪಾಸಿಟಿವ್ ಆಗಿ ತಗೊಂಡ್ವಿ. ಮತ್ತೆ ಮುಂದುವರ್ಸಿದ್ವಿ. ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋ ಅಂಥ ಟೈಮ್ನಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಹೋಮ ಕೂಡ ಸ್ಟಾರ್ಟ್ ಆಗಿದೆ ಇವಾಗ. ಓಂ ಗಂ ಗಣಪತ್ಯಾಸನಾಯ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಸ್ಪತ ಆನಶ್ವನ್ಬಂಧಾತಿ ವಿಶ್ವೇದಸಾದನಗ್ಗಂ ಸ್ವಾಹಾ. ಮಹಾಗಣಪತಯೇ ಇದಂ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಸ್ಪತ ಆನಶ್ವನ್ಬಂಧಾತಿ ವಿಶ್ವೇದಸಾದನಗ್ಗಂ ಸ್ವಾಹಾ. ಮಹಾಗಣಪತಯೇ ಇದಂ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಸ್ಪತ ಆನಶ್ವನ್ಬಂಧಾತಿ ವಿಶ್ವೇದಸಾದನಗ್ಗಂ ಸ್ವಾಹಾ. ಮಹಾಗಣಪತಯೇ ಇದಂ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಸ್ಪತ ಆನಶ್ವನ್ಬಂಧಾತಿ ವಿಶ್ವೇದಸಾದನಗ್ಗಂ ಸ್ವಾಹಾ. ಮಹಾಗಣಪತಯೇ ಇದಂ ನಮಃ. ಹೋಮ ಎಲ್ಲ ಸಾಂಗವಾಗಿ ನಡೀತಾ ಇದೆ. ಹಾಗಾಗಿ ಪೂಜೆ ಎಲ್ಲ ಮುಗಿಯೋಂಥ ಸಮಯ ಆಗಿತ್ತು. ಆ ಟೈಮ್ನಲ್ಲಿ ಕೂರಿಸಿರೋವಂಥ ನವಶಕ್ತಿಗಳ ಏನಿರುತ್ತೆ, ನವಶಕ್ತಿಯ ವಿಗ್ರಹಗಳಿಂದ ಪೂಜೆಯನ್ನು ರೆಡಿ ಮಾಡ್ಕೊಂಡಿದ್ರು. ಅದೆಲ್ಲ ಒಂದು ವಿಡಿಯೋ ಕ್ಲಿಪ್ ತಗೊಂಡಿದ್ದೀನಿ. ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಧ್ಯದಲ್ಲಿ ನಾವು ಮೇಲ್ಗಡೆ ಹೋಗಿ ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ. ಯಾವುದೇ ರೀತಿ ಫೋಟೋಸ್ನ ನಾನಿಲ್ಲಿ ಶೇರ್ ಮಾಡಿಲ್ಲ, ಯಾಕಂದರೆ ಎಲ್ಲರೇ ವೆರೈಟೀಸ್ ಅಂತ ಅಷ್ಟೇ ಬೇರೆ ಬೇರೆ ಪೋಸ್ ಕೊಟ್ಕೊಂಡು ಫೋಟೋಸ್ ತಗೊಂಡಿದ್ವಿ. ಬಟ್ ಅದನ್ನು ಹಾಕೋಕ್ಕೆ ಆಗಲಿಲ್ಲ. ತುಂಬ ಲಾಂಗ್ ಆದರೆ ಯಾರೂ ನೋಡೋಕ್ಕೆ ಇಂಟ್ರೆಸ್ಟ್ ಆಗಿರಲ್ಲ, ಅದಕ್ಕೋಸ್ಕರ ಲಾಸ್ಟಿಗೆ ಏನಿರುತ್ತೆ, ನವಧಾನ್ಯಗಳಿಂದ ತುಂಬಿದಂಥ ಒಂದು ಗಂಟೆ ಇರುತ್ತಲ್ವ, ಅದನ್ನು ಎಲ್ರಿಗೂ ನಮಸ್ಕರಿಸ್ಕೊಂಡು ಅದನ್ನು ಹೋಮದಲ್ಲಿ ಹಾಕಬೇಕು. ಲಾಸ್ಟ್ ಅಂತಿಮ ಹೋಮ ಮುಗಿಯೋವಂಥ ಟೈಮ್ ಆಯಿತು. ಸೊ ಈಗ ಹೋಮ ಎಲ್ಲ ಮುಗಿಯೋಂಥ ಟೈಮ್ನಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗಿ ಅದೆಲ್ಲ ಮುಗಿಸೋವಂಥ ಟೈಮ್ನಲ್ಲಿ ಆಲ್ರೆಡಿ ಒಂದು 12 ಗಂಟೆ ಹತ್ರ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಾರ್ಮಲ್ ಮದುವೆ ಕಾರ್ಯಗಳಾದರೆ ಬೇಗ ಮುಗಿಯುತ್ತೆ, ಬಟ್ ಈ ಕಾರ್ಯಗಳೆಲ್ಲ ಬೇಗ ಮುಗಿಯಲ್ಲ. 12 ಗಂಟೆ ಆಗಿತ್ತು. ಲಾಸ್ಟಲ್ಲಿ ಒಂದು ಮನೆಗೆ ಗಡಿಯಾರ ಗಿಫ್ಟ್ ಬರಬೇಕಂತೆ. ಯಾವುದೇ ಮನೆ ಗೃಹ ಪ್ರವೇಶ ಮಾಡಿದ್ರು ಗಡಿಯಾರ ಗಿಫ್ಟ್ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಯಾರೋ ಪುಣ್ಯಾತ್ಮದ್ರು ಒಂದು ಗಣೇಶ ವಿಗ್ರಹದ ಗಡಿಯಾರ ಕೊಟ್ಟಿದ್ರು. ತುಂಬಾ ಇಷ್ಟ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.